ನಮ್ಮ ಅಮ್ಮನಿ ನೋಡಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತೀವಿ ಅಂತ ಹೇಳಿದ್ರು. ಈ ಹುಡುಗಿ ಹತ್ತೋತ ಕಾಣಲ್ಲ. ಏನು ಗುಂಡಕಯ್ಯ, ಆಯ್ತು ಊಟ? ಯಾಕೆ ಬಾಗ್ಲ ನಿಂತ್ಕೊಂಬಿಟ್ಟಿದ್ಯಾ? ಯಾರನ್ನ ಕಾಯ್ತಾ ಇರಂಗಿದ್ಯಾ? ಯಾರನ್ನ? ಯಾರನ್ನೂ ಇಲ್ಲ ಕಣಲ್ಲ ಸ್ಮಕ್ಕ. ನಮ್ಮ ಅಮ್ಮನಿ ನೋಡಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತೀವಿ ಅಂತ ಹೇಳಿದ್ರು. ಈ ಹುಡುಗಿ ಹತ್ಲಾಗೋತ ಗೊತ್ತಿಲ್ಲ. ನಾನು ಹೊಲ್ತಕ್ಕೆ ಹೋಗಿದ್ದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಇವಳು ಕಾಣ್ತಿಲ್ಲ, ಅವರು ಇನ್ನೂ ಬಂದಿಲ್ಲ. ಅದಕ್ಕೆ ನೋಡ್ತಾ ಇದ್ನಮ್ಮ. ಅಲ್ಲೆಲ್ಲ ನಾನು ನೋಡಿದೆ ನಮ್ಮ ಹುಡುಗಿಯ. ಇಲ್ಲಮ್ಮ, ನಾನು ಹಿಂಗೆ ಬಂದೆ, ಎಲ್ಲೂ ಕಾಣ್ತಿಲ್ಲ ನನಗೆಲ್ಲೂ. ಬರ್ತಾಳೆ ಬಿಡು, ಇನ್ನು ಎತ್ತೋಗ್ತಾಳೆ. ಇಲ್ಲೇ ಎಲ್ಲ ಹೋಗಿರ್ತಾಳೆ, ಬರ್ತಾಳೆ. ಹಂಗಾರೆ ಇವತ್ತು ಗಣ್ಣರು ಬರ್ತಾರೇನು? ಉಕ್ಕಣೆ ಲಸ್ಮಕ್ಕ, ಮದುವೆ ಮಾಡೋದು ಅವಯ್ಯ ಐತಲ್ಲ ಚಂದ್ರಪ್ಪ, ಹೆಣ್ಣು ಗಂಡು ಹುಡುಗಿ ಕೊಡ್ತೈತಲ್ಲ, ಅವಯ್ಗೆ ಹೇಳಿದ್ದೆ. ಯಾವುದೋ ಒಂದು ಹುಡುಗ ಐತೆ, ಚೆನ್ನಾಗೈತೆ ಹುಡುಗ, ಒಳ್ಳೆ ಕೆಲಸ ತಗೋನಿ ಅಂತ ಹೇಳಿದ್ದ. ಕರ್ಕೊಂಬರಪ್ಪ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಬರ್ತೀವಿ ಅಂತ ಹೇಳಿದರು. ಅದಕ್ಕೇನೆ ಕಾಯ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರ್ತಾರೋ ಏನೋ ಒಂದು ಗೊತ್ತಾಗಲಿಲ್ಲ. ಅದಕ್ಕೆ ನೋಡ್ತಾ ಇದ್ದೀನಮ್ಮ. ಬರ್ತಾರೆ ಬಿಡ್ಕೊಂಡಕಯ್ಯ. ನೀನು ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ? ಯಾಕೆ ಟೆನ್ಷನ್ ತಗೊಂಡಿರಂಗಿದ್ಯಮ್ಮ? ನೀನು ಯಾಕನ? ಟೆನ್ಷನ್ ಅಲ್ಲ ಕಣೆ ಲಸ್ಮಕ್ಕ. ಮನೆಗೆ ಗಣ್ಣರು ಬರ್ತಾರೆ ಅಂದರೆ ಮತ್ತೆ ಒಂಥರ ನಮಗೊಂಥರ ಗಾಬರಿ ಕಣಿ. ಹೆಂಗನಾಗಲಿ ನಾವು ಎಣ್ಣೆತ್ತಿರೋರು ಏನೋ ಎತ್ತಲೋ ಅನ್ನೋದು ಒಂಥರ ನಮಗೆ ಎದ್ಯಾರು ಇದ್ದೇ ಇರ್ತೈತೆ ಕಣೆ ಲಸ್ಮಕ್ಕ. ನಾವೆಷ್ಟೇ ಧೈರ್ಯವಾಗಿದ್ರೂ ಎದ್ಯಾರು ಇದ್ದೇ ಇರ್ತೈತಿ ನಮ್ಮ ಮನ್ಸೊಳಗೆ. ಉಕ್ಕಂಗುಣ್ಣಕಯ್ಯ ಎಂಥರ್ಗೂ ಇದ್ದೇ ಇರ್ತೈತಿ. ಎತ್ತೋದ್ಲು ನಿಮ್ಮ ಅಮ್ಮನಿ ಪುಷ್ಪ? ಎತ್ತೋದ್ಲ ಅಮ್ಮ. ನಾನು ರೆಡಿಯಾಗಿರು ಅಂತ ಹೇಳಿದ್ದೆ. ಇವತ್ತು ಗಣ್ಣರು ಬರ್ತಾರೆ, ರೆಡಿಯಾಗಿರು ಅಂತ ಹೇಳಿ ಹೊಲ್ತಕ್ಕೆ ಹೋಗಿದ್ನಮ್ಮ. ಎಲ್ಲ ಕಾಣಲ್ಲ, ಎತ್ತೋಗ್ಯಾಳ ಏನೋ. ಎಲ್ಲ ಫ್ರೆಂಡ್ ಗಿನ್ ಅಂತಕ್ಕೆಲ್ಲ ಹೋಗಿರ್ಬೇಕೇನೋ. ಗೊತ್ತಾಳ ನಡಿ ಒಳಕ್ಕೆ. ಕುಕ್ಕ ನಡಿ, ಕಾಪಿನ ನಾನು ಕಾಸ್ತೀನಿ. ಇನ್ನು ಯಾಕೆ ಬಿಡ್ಕೊಂಡಕಯ್ಯ ಅತ್ತ? ಹೋಗ್ತೀನಿ ಪಾಪ. ನಿಮ್ಮ ಮನೆಗೂ ನೆಂಟರು ಬರ್ತಾರೆ ಇವತ್ತು. ಇನ್ನು ಯಾಕತ್ತ? ಹೋಗ್ತೀನಿ ಬಿಡ್ಕೊಂಡಕಯ್ಯ. ನಾನು ಹಿಂಗೆ ಬಂದು ತಿರ್ಗಾಡ್ಕೊಂಡು ಹೋಗ್ತೀನಿ ಬಿಡು. ಕಾಫಿ ಗಿಪ್ಪಿ ಏನು ಬೇಡ, ಊಟ ಮಾಡ್ಕೊಂಬಂದೆ ನಾನು. ನೀನೇನು ಊಟ ಮಾಡಿದೆ ನೀನು ಅಲ್ಲೇ? ಇನ್ನೂ ಇಲ್ಲ ಕಣೆ ಲಸ್ಮಕ್ಕ. ನಮ್ಮ ಹುಡುಗಿಗೆ ಎತ್ತನ ಮಾಡೋ ತಿಂಡಿ ಪಂಡಿನ ಅಂತ ಹೇಳಿ ಹೋಗಿದ್ದೆ ಹೊಲ್ತಕ್ಕೆ. ಯಾತ್ ಮಾಡೋಳ ಏನೋ, ನಾನು ಇನ್ನೂ ಒಳಕ್ಕೂ ಹೋಗಿಲ್ಲ. ಹೋಗಿ ನೋಡ್ಬೇಕಮ್ಮ ಏನು ಮಾಡೋಳ ಏನೋ. ನಡಿಯ ಹೋಗು ಒಳಕ್ಕೆ. ಏನು ಹಂಗೆ ಬಂದಾಳ ಹಂಗೆ ಹೋಗ್ತೀಯ? ನಡಿ ಒಳಕ್ಕೆ. ಬಂದು ಬರ್ತಾರೆ ಅವರು. ನಮಗೂ ಯಾರೂ ಇಲ್ಲ ನಮ್ಮ ಜೊತೆಗೂ. ನೀನೇ ಇದ್ದರೆ ಒಂಥರ ನಮ್ಮ ಹುಡುಗಿಗೂ ಒಂಥರ ಧೈರ್ಯ. ನಡಿ ಒಳಕ್ಕೆ, ಬಂದ್ರು ಬರ್ತಾರೆ ಅವರೇನು. ನಡಿ ಒಳಕ್ಕೆ, ಕಾಫಿ ಕಾಯಿಸ್ತೀನಿ, ಕುಡಿಯೋಣ ನಡಿ. ಆಮೇಲೆ ತಿಂಡಿ ತಿಂದ್ರೆ ಆಗುತ್ತೆ. ಸರಿ ಬಿಡಮ್ಮ, ಆಯಿತು. ನೀನು ಇಷ್ಟು ಬಲವಂತ ಮಾಡ್ತಾ ಇದೀಯ ಅಂದರೆ ನಾನು ಇರ್ತೀನಿ. ನೋಡೋಣ ಅದು ಎಂಥ ಹುಡುಗ ಬರ್ತೈತೆ ಏನು ಎತ್ತ ಗೊತ್ತಾಗುತ್ತೆ. ಸರಿ ಇರ್ತೀನಿ ಬಿಡ್ಕೊಣಕಯ್ಯ. ನನಗೂ ಏನು ಕೆಲಸ ಏನಿಲ್ಲ, ಎಲ್ಲ ಮುಗಿಸ್ಕೊಂಡೆ ಬಂದೇ ಇತ್ತ. ಸರಿ ಇರ್ತೀನಿ ಬಿಡ್ಕೊಣಕಯ್ಯ. ಮತ್ತು ನಡಿ ಒಳಕ್ಕೆ. ಸರಿ ಕಣೆ ಲಸ್ಮಕ್ಕ, ನೀನು ಕುಕ್ಕಂಡಿರಂಗೆ ನಾನು ಹೋಗಿ ಕಾಫಿ ಕಾಸ್ಕೊಂಡ್ಬರ್ತೀನಿ. ಸರಿ ಕಂಗುಣಕಯ್ಯ, ಕುಕ್ಕಂಡಿರ್ತೀನಿ ಹೋಗಿ. ಪಾಪ ನಮ್ಮ ಗುಂಡಕಯ್ಯನ ಮಗಳು ಪುಷ್ಪ ಒಳ್ಳೆ ಹುಡುಗಿ. ಹೆಂಗ ಒಳ್ಳೆ ಹುಡುಗ ಸಿಕ್ಕಿರಿ ಸಾಕಮ್ಮ. ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಕಿ ಒಳ್ಳೆ ಮನೆಗೆ ಸೇರ್ಕೊಂಡ್ರೆ ಸಾಕು. ಏನು ಲಸ್ಮಕ್ಕಯ್ಯ, ಯಾವಾಗ ಬಂದೆ? ಓ ಪುಷ್ಪ, ಎಲ್ಲಾಗಿದೆ ಇಷ್ಟತಕ್ಕನ? ನಾನು ಹಿಂಗೆ ಬಂದಮ್ಮ ತಿರ್ಗಾಡ್ಕೊಂಡು. ಗುಂಡಕಯ್ಯ ಬಾ ಕಾಫಿ ಇಕ್ತೀನಿ ಕುಡಿಯೋಣ ಅಂತ ಒಳಗೆ ಕರ್ಕೊಂಬಂತು. ಗಣ್ಣರು ಬರ್ತಾರಂತ ಇವತ್ತು. ಎತ್ತಾಗಿದೆ ನೀನು ಇಷ್ಟತಕ್ಕನ? ನಾನು ನನ್ನ ಫ್ರೆಂಡ್ ಮಂತಕ್ಕೆ ಹೋಗಿದ್ದೆ ಕಣ್ ಲಸ್ಮಕ್ಕ. ಸುಮ್ಮನೆ ನಮ್ಮ ಅಮ್ಮಯ್ಯ ಹೊಲ್ತಕ್ಕೆ ಹೋಗಿತ್ತಲ್ಲ, ತಿಂಡಿ ಮಾಡಿಕ್ತೆ. ನಾನು ಬೇಜಾರಾಗ್ತಿತ್ತು, ಅದಕ್ಕೆ ತಿರ್ಗಾಡ್ಕೊಂಬರಂತಡಿ ಅಂತ ಹೋಗಿದ್ದೆ. ಮಂಜುಳಾರ್ ಮಂತಕ್ಕೆ, ನಮ್ಮ ಫ್ರೆಂಡ್ ಮಂತಕ್ಕೆ ಬಂದು. ಆಯ್ತು ಲಸ್ಮಕ್ಕ, ನಿಂದ ಅಲೆ ತಿಂಡಿ? ಕಣಮ್ಮ ಆಯಿತು. ನಾನು ಒಂದೇ ಸಲ ಅಡುಗೆನೇ ಮಾಡಿದ್ದೆ, ಊಟ ಮಾಡ್ಕೊಂಬಂದೆ. ಈ ಕಡೆಗೆ ಸುಮ್ಮನೆ ತಿರ್ಗಾಡ್ಕೊಂಡು. ಗುಂಡಕೈ ಹಂಗೆ ಅಂತಲ್ಲ ಗಣ್ಣಾರು ಬರ್ತಾರೆ ಕಣೆ ಲಸ್ಮಕ್ಕ ಇವತ್ತು. ನಮ್ಮನಿಗೆ ನಮ್ಮ ಅಮ್ಮನಿ ನೋಡೋಕ್ಕೆ ಅಂತಾನೆ. ಅದಕ್ಕೆ ಬಾರೆ ಕಾಫಿ ಇಕ್ತೀನಿ ಒಳಕ್ಕೆ ಅಂತ ಕರ್ಕೊಂಬಂದು ಗುಂಡಕೈ ನೀನು ಒಳಗೆ ಕಾಫಿ ಮಾಡ್ತಾಯಿದ್ದಿ. ಕಾಫಿ ಮಾಡ್ತಾಯಿತ್ತು ನಮ್ಮ ಅಮ್ಮಯ್ಯ. ನಾನು ಅದೇ ಏನಾನ ತಿಂಡಿ ಉಪ್ಪಿಟ್ಟು ಕೇಸರಿ ಬಾತು ಮಾಡು ಅಂತ ಹೇಳಿತ್ತು ನಮ್ಮ ಅಮ್ಮಯ್ಯ. ಮಾಡಿಕ್ಕಿದ್ದೀನಮ್ಮ. ಇನ್ನೂ ನಾನು ತಿಂದಿಲ್ಲ, ಏನೂ ಇಲ್ಲ. ನಮ್ಮ ಅಮ್ಮಯ್ಯ ಬರಲಿ ಅಂತಾನೆ ಹೋಗಿದ್ದೆ ನಾನು ತಿರ್ಗಾಡ್ಕೊಂಬರೋಕ್ಕೆ. ತಿನ್ನಬೇಕು ಕುಕ್ಕ ಹಾಕ್ಕೊಂಬರ್ತೀನಿ, ಎಲ್ಲ ಒಟ್ಟಿಗೆ ತಿನ್ನೋಣ. ನನಗೇನು ಬೇಡ, ನೀವು ತಿನ್ನೋಗ್ರಿ. ನಾನು ಒಂದೇ ಸಲ ಊಟ ಮಾಡ್ಕೊಂಬಂದೆ, ನನಗೇನು ಹೊಟ್ಟಿಸ್ತಿಲ್ಲ. ಗುಂಡಕಾಯಿ ಕಾಫಿ ಮಾಡ್ಕೊಡ್ತಿರ್ತೀರ, ಕಾಫಿ ಕುಡಿತೀನಿ ನಾನು. ತಿಂಡಿ ತಿನ್ನೋಗ್ರಮ್ಮ ನೀವು, ಹೋಗ್ರಿ. ನನಗೇನು ಬೇಡ, ನಾನು ಊಟ ಮಾಡ್ಕೊಂಬಂದೆ, ಉಣ್ಣೋಗ್ರಿ ನೀವು. ತಳೆ ಲಸ್ಮಕ್ಕ ಕುಡಿ. ಎತ್ತೋಗಿದ್ದೆ ಅಮ್ಮಣಿ ನೀನು. ಇವತ್ತು ಗಣ್ಣರು ಬರ್ತಾರೆ ಅಂತ ಹೇಳಿರ್ಲಿಲ್ಲ ನಾನು. ಜಾಲ್ದು ರೆಡಿಯಾಗು, ಅವ್ರು ಬರ್ತಾರೆ ಜಾಲ್ದು ಅಂತ ಹೇಳೇ ಹೋಗಿದ್ದೀನಿ ಹೊಲ್ತಾಕಿ. ಎತ್ತೋಗಿದ್ದೆ ನೀನು ಈಟ ತಕನ? ಹೋಗಮ್ಮ ಅತ್ತ, ನಿಂಗೆ ಒಂದೀಟು ಜವಾಬ್ದಾರಿ ಇಲ್ಲ ನಿನಗೆ. ಮದುವೆ ಮಾಡಿರೋದು ಏನು ಮಾಡ್ತೀಯ ಏನು ಕತೆ? ಆಗಳ ಇವಮ್ಮ ಒಂದು ಸರಿ ಆಯ್ತು ಈಗ ಕತೆ. ನೀವು ಹೊಲ್ತಕ್ಕೆ ಹೋಗಿದ್ದಲ್ಲ, ಉಪ್ಪಿಟ್ಟು ಕೇಸರಿ ಬಾತು ಮಾಡಿಕ್ಕು ಅಂತ ಹೇಳಿದ್ದೆ. ನಾನು ಮಾಡಿಕ್ಕಿ ನನ್ನ ಫ್ರೆಂಡ್ ಮಾತಕ್ಕೆ ಹೋಗಿದ್ದೆ. ಇನ್ನೇನು ಮಾಡೋಣ, ಬೇಜಾರಾಗ್ತೈತಿ. ಹೋಗಿದ್ದು ತಿರ್ಗಾಡ್ಕೊಂಡು. ಅದಕ್ಕೆ ಯಾಕೆ ನೀನು ಹಂಗಾಡ್ತೀಯ? ಬಿಡು, ಬಂದ್ರು ಬರ್ತಾರೆ. ಏನು ಬಂದರು ಬರ್ತಾರೆ ಹೇಳು, ಏನು ನೋಡ್ಕೊಂಡು ಹೋಗಲಿ. ಇಷ್ಟ ಆದರೆ ಒಪ್ಕೊಂತಾರೆ, ಇಲ್ದಿದ್ರೆ ಇಲ್ಲ ಅಂತಾರೆ ತಾನೆ. ಅಷ್ಟಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಹೇಳಮ್ಮ ಅತ್ತ, ನೀನು ಬರಲಿ ಬಿಡು, ತಿಂಡಿ ತಿನ್ನೋಣ ಅಂತ ನಾನು ಹೋಗಿದ್ದೀನಿ. ನಾನು ತಿಂಡಿನೂ ತಿಂದಿಲ್ಲ ಇನ್ನೂ. ನೀನು ಒಳ್ಳೆ ಹಂಗೇನೆ ನನ್ನ ಮೇಲೆ ಬರ್ತೀಯಮ್ಮ. ಹಂಗಲ್ಲ ಕಣೆ ಅಮ್ಮಣಿ, ಗಣ್ಣರು ಬರ್ತಾರೆ ಅಂದರೆ ಒಂದಿಷ್ಟು ಮನೆಗೆ ನಾವು ಭಯವಾಗಿರಬೇಕು. ಬಿಡ್ಕೊಂಡ ಕೈ ಆತವು. ಆ ಹುಡುಗಿ ಯಾಕೆ ಗಲಾಟೆ ಮಾಡ್ತೀನಿ ನೀನು?
ಗಂಡು ಬದ್ರ ಬತ್ತೈತೆ ಬಿಡು. ಅವ್ಳಿಗೆ ಬೇಜಾರಾಗ್ತೈತಿ ಏನೋ, ಡೈಲಿ ಹೋಗಳಲ್ಲ ಫ್ರೆಂಡ್ ಮಂತಕ್ಕೆ ಮಾತಾಡ್ಸೋಕ್ಕೆ. ಅದಕ್ಕೆ ಇವತ್ತು ಹೋಗಿ ಹೇಳಿ ಬಿಡು. ಅದಕ್ಕೇನು ಗಂಡು ಬಂದ್ರು ಬತ್ತೈತಿ, ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ತಾನೆ. ನೀನು ಅದಕ್ಕೆ ಒಂದು ಟೆನ್ಷನ್ ತಾಡಿದ್ಯಮ್ಮ. ಹಂಗಲ್ಲ ಕಣೆ ಲಸ್ಮಕ್ಕವು, ನೀನೇನೇ ಹೇಳ್ಬಿಡ್ತೀಯ. ನಮಗೆ ಗೊತ್ತಮ್ಮ. ಅವ್ರ ಗಂಡಿನ ಕಡೆಯವರು ಹೆಂಗಿರ್ತಾರೋ ಏನು ಕತೆನೋ. ನಾವು ಒಂದಿಷ್ಟು ಭಯನಯವಾಗಿರ್ಬೇಕು ತಾನೆ. ಆಮೇಲೆ ಬಂದರು ನೀವು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲಿ ನಮಗೊಂದು ಹೆಸರಿಗ್ತಾರೋ ಅಂತ ನಮಗೆ ಭಯ ಕಣೆ, ಅಷ್ಟೇ, ಇನ್ನೇನು ಇಲ್ಲ. ನಿಮ್ಗೆ ಯಾಕೆ ಹೆಸರಿಗ್ತಾರೆ ಹೇಳ್ಕೊಣಕಯ್ಯೋ? ನಿಮ್ಮ ಹುಡುಗಿ ಚಿಂದ ಅಂತ ಹುಡುಗಿ ಪಾಪ, ಅಂತ ಹುಡುಗಿ ಸಿಗಬೇಕು ಅಂದರೆ ಗಂಡನು ಪುಣ್ಯ ಮಾಡಿರ್ಬೇಕು ಅನ್ಕೊಣಕಯ್ಯೋ. ನೀನು ಯಾಕೆ ಹೆದರ್ಕಂತೀಯ? ಸುಮ್ಮನಿರು. ಪುಷ್ಪ ಒಳ್ಳೆಯ ಹುಡುಗಿ, ಅಂಥ ಹುಡುಗಿಗೆ ಒಳ್ಳೆಯ ಗಂಡೇ ಸಿಗ್ತಾರೆ. ಏನು ನೀನು ಯಾಕೆ ಟೆನ್ಷನ್ ತಗೊಂಡಿದ್ಯಾ? ಹೋಗು, ಅವ್ರು ಬರೋ ಅಷ್ಟೊತ್ತಿಗೆ ತಿಂಡಿ ಪಂಡಿ ತಿನ್ನು ಹೋಗ್ರಿ. ನೀವು ಅವ್ರು ಬಂದಮೇಲೆ ಅವ್ರು ಬಂದು ಹೋಗೋದು ಎಷ್ಟೊತ್ತಾಗ್ತೈತೆ ಏನೋ, ಯಾಕೆ ಕಾಯ್ಕೊಂಡ್ಕೊಳ್ತೀರ? ಹೋಗ್ರಿ, ಊಟ ಮಾಡಿ ಹೋಗ್ರಿ. ನೀನು ತಿಂಡಿ ತಿಂದೇನ ಮನೆ ಅದೇನಾ? ಏನು ತಿಂದಿದ್ದೀನಮ್ಮ ನಾನು. ಇನ್ನೂ ನೀನು ಹೊಲ್ಟಕ್ಕೆ ಹೋಗಿದ್ದಲ್ಲ, ಬರಲಿ ಎಲ್ಲ ಒಟ್ಟಿಗೆ ತಿನ್ನೋಣ ಅಂತನ. ನನಗೂ ಬೇಜಾರಾಗ್ತಿತ್ತು, ಫ್ರೆಂಡ್ ಮಂತಕ್ಕೆ ಹೋಗಿದ್ದೆ. ನಾನು ಇನ್ನೂ ತಿಂದಿಲ್ಲ, ಹಾಕೆ ಮರನೇ ಈಗ ಎಲ್ಲ ತಿನ್ನೋಣ ಒಟ್ಟಿಗೆ ಆಗ್ತಾ 3 ಜನನು. ಅವರು ಏನಾನ ಬಂದ್ಕಿಂದ್ರಿ ಗಂಡಿ ಕಡೆಯವರು ಯಾತ್ಲೋ ಅಲ್ದ ಅನ್ನಂಗೆ ಆಗ್ತೈತಮ್ಮ ಇವಾಗ. ಬಿಡು, ಅವ್ರು ಬಂದು ಹೋದ್ಮೇಲೆ ತಿಂದ್ರೆ ಆಗುತ್ತೆ. ನಿಂಗೆ ಹೊಟ್ಟೆ ನೀನು ತಿನ್ನೋಗು, ನಾನು ಅವ್ರು ಬಂದು ಹೋದ್ಮೇಲೆ ತಿಂತೀನಿ. ಹುಡೋಗಿ ಜಲ್ದು ತಿನ್ನು ನೋಡೋಗು ಬಂದ್ಕಿಂದರು. ಸರಿ ನಮ್ಮ ಆಯಿತು. ಏನು ನಂಗೆ ಹೊಟ್ಟೆ ನಾನು ಒಂದಿಷ್ಟು ತಿನ್ಕೊಂತೀನಿ, ನೀನು ಅವ್ರು ಬಂದು ಹೋದ್ಮೇಲೆ ತಿನ್ನು. ಸರಿ ಆಯಿತು, ತಿಂದು ರೆಡಿಯಾಗಿ ಬರ್ತೀನಿ ತಡಿ. ಹುಡೋಗಿ ಜಲ್ದು. ಇನ್ನೇನೇ ರಶ್ಮಕ್ಕ, ನೀನೇನು ಅಡುಗೆ ಮಾಡಿದ್ದೆ? ನಮ್ಮ ಮನೆಗೆ ನೆನ್ನೆದೇ ಸಾರು ಇತ್ತು ಕಂಗುಣಕ್ಕೆ. ಬಸ್ಸಾರು ಮಾಡಿದ್ದೆ, ನೆನ್ನೆದೇನು ಸೊಪ್ಪು ಕಿತ್ಕೊಂಡ್ಬಂದಿದ್ದೆ. ಬಸ್ಸಾರು ಮಾಡಿದ್ದೆ, ಅದೇ ಸಾರು ಇತ್ತು. ಅದಕ್ಕೆ ಅನ್ನ ಮುದ್ದೆ ಮಾಡಿ ಊಟ ಮಾಡ್ಕೊಂಡು ಬಂದೆ ಈ ಕಡೆಗೆ. ನಮ್ಮ ಹುಡುಗಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೈತೆ, ಇಲ್ಲೊಂದಿಷ್ಟು ತಿಂಡಿ ತಿನ್ನಿ ಲಸ್ಮಕ್ಕ. ಈಗಲೇ ಬೇಡ ಕಂಗುಣಕ್ಕಯ್ಯೋ, ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ, ನನಗೇನು ಬೇಡ. ನೀವು ತಿನ್ನು ಹೋಗ್ರಿ. ಅವ್ರು ಬಂದು ಹೋಗ್ಲಿ, ತೀರಾ ಆಮೇಲೆ ನೋಡೋಕ್ಕಾಗುತ್ತೆ. ನೀನು ತಿನ್ನೋಗುಣಕ್ಕಯ್ಯೋ, ಹೊಟ್ಟೆ ಅಲ್ವೇ? ಅದೇನು ಎಷ್ಟೊತ್ತಿಗೆ ಬರ್ತಾರೋ ಏನು ಕತೆನೋ. ಹೋಗು, ಒಂದಿಷ್ಟನ ತಿನ್ನು. ಬೇಡ ಹೇಳು, ಅವ್ರು ಬಂದು ಹೋದ್ಮೇಲೆ ತಿಂತೀನಿ ನಾನು. ನನಗೆ ಯಾಕೋ ಹೊಟ್ಟೆ. ನನಗೆ ಯಾಕೋ ಒಂಥರ ಭಯವಾದಂಗೆ ಆಗ್ತೈತೆ ಕಣೆ ಲಸ್ಮಕ್ಕ. ಏನಾಗ್ತೈತೋ ಏನೋ ಎತ್ಲೋ ಅಂತ ನನಗೆ ಭಯವಾಗ್ತೈತಿ. ನಮ್ಮ ಅಪ್ಪನೂ ಇನ್ನೂ ಇಷ್ಟೊತ್ತಾದ್ರೂ ಬರಲಿಲ್ಲ, ಅದು ಎತ್ತೋಗೈತೋ ಏನು ಕತೆನೋ. ಏನೂ ಆಗಲ್ಲ ಹೇಳ್ಕೊಂಡಕ್ಕಯ್ಯೋ. ನೀನು ಇವಾಗಿನ ಕಾಲದಾಗ ಹೆಣ್ಮಕ್ಳು ಯಾರು ಹೆದರ್ಕೊಳಲ್ಲ ಹೇಳು. ನಿಮ್ಮ ಪುಷ್ಪನೇ ಧೈರ್ಯವಾಗ ಅವಳೆ, ನೀನು ಯಾಕೆ ಹೆದರ್ಕಂತೀಗೊಂಡಕ್ಕಯ್ಯ? ಏನು ಒಂದು ಎಣ್ಣೆ ಇದ್ದಿತ್ತಾವ ಗಂಡುಗಳು ಬಂದು ನೋಡ್ಕೊಂಡು ಹೋಗೋ ಸಹಜ ತಾನೆ. ಅದಕ್ಕೆ ಯಾಕೆ ಹೆದರ್ಕಂತೀಯ ನೀನು? ಬಿಡು, ಅದಕ್ಕೆ ಯಾಕೆ ಟೆನ್ಷನ್ ತಗೊಂಡಿದ್ಯಾ ನೀನು? ಹಂಗಲ್ಲ, ನಾನು ಧೈರ್ಯವಾಗಿದ್ದೆ ಇಷ್ಟು ದಿವಸ. ಈಗ ನಮ್ಮ ಅಮ್ಮನೆ ಮದುವೆ ಅಂತಿದ್ದಂಗೆ ನಮ್ಗೆ ಯಾಕೋ ಒಂಥರ ಒಳೊಳಗೆ ಒಂಥರ ಭಯ ಉಟ್ಕೊಂತೈತೆ ಕಣೆ ಲಸ್ಮಕ್ಕ. ಹಂಗಲ್ಲ, ಒಬ್ಬಳೆ ಮಗಳು ಅಂತ ತುಂಬ ಮುದ್ದು ಮಾಡಿ ಸಾಕಿದ್ದು ನಾನು, ಅವ್ರ ಅಪ್ಪನೂ. ಈಗ ಕೊಟ್ಟ ಮನೆಗೆ ಹೆಂಗೆ ಮಾಡ್ತೈತೋ ಈ ಹುಡುಗಿ ಅಂತ ನಮಗೆ ಒಂಥರ ಭಯ ಅಷ್ಟೇ, ಇನ್ನೇನು ಇಲ್ಲ. ಇನ್ನೂ ಹುಡುಗಿ ನೋಡ್ಕೊಂಡು ಹೋಗ್ತಾನೆ ಬರ್ತಾಯಿರೋದು. ಏನು ಆಲೆ ಮದುವೆ ಮಾಡೋಕ್ಕೆ ಎಲ್ಲ ಇದಾಗ್ಬಿಟ್ಟೈತೆ ಹೆಂಗುಣಕ್ಕೆ. ನೀನು ಆಲೆ ಎದರ್ಕೊಳಕ್ಕೆ ಬಿಡು. ಈಗೇನು ಬಂದು ನೋಡ್ಕೊಂಡು ಹೋಗ್ಲಿ. ಅವ್ರಿಗೆಲ್ಲ ಇಷ್ಟ ಆಗಿ, ನಿಮಗೂ ಎಲ್ಲ ಇಷ್ಟ ಆಗಿ ಒಪ್ಪಿಗೆ ಆಗಿ ಆಮೇಲೆ ಅದೆಲ್ಲ ಮುಂದಕ್ಕೆ ಯೋಚನೆ ಮಾಡಬೇಕು. ಇನ್ನು ಈಗಿನೂ ಗಂಡು ಏನು ನೋಡಕ್ಕೆ ಬರ್ತಾವ್ರಿ ಗಂಡಿ ಕಡೆ, ಈಗಲೇ ಎದರ್ಕಂತ ಹೇಳ್ಕೊಂಡಕ್ಕ ನೀನು. ಏನಮ್ಮ ಅವಾಗತ್ತ ನನಗೆ ಎಂದೆಂದು ಈ ಥರ ಭಯ ಆಗಿರಲಿಲ್ಲ. ಇವತ್ತು ಯಾಕೆ ಒಂಥರ ಒಳಗೆ ಭಯವಾಗ್ತೈತಮ್ಮ. ನೋಡೋಣ ಬಿಡು, ನೀನು ಯಾಕೆ ಎದರ್ಕಂತೀಯ? ಒಳ್ಳೆ ಹುಡುಗ ಆಗಿ ನಿಮಗೂ ಎಲ್ಲ ಇಷ್ಟ ಆಗಿ ಅವರಿಗೆ ನೀವು ಇಷ್ಟ ಆಗಿ ಎಲ್ಲ ಸಲವಳಿ ಅದು ಇದು ಎಲ್ಲ ಕೂಡಿ ಬಂದರೆ ಚೆನ್ನಾಗಿ ಮದುವೆ ಮಾಡಿ ಕೊಡೋಕ್ಕಾಗುತ್ತೆ. ನೀ ಯಾಕೆ ಈಗಲೇ ಯಾಕೆ ಎದರ್ಕಂತೀಯ? ಬಿಡ್ಕೊಂಡಕ್ಕಯ್ಯೋ, ನಾವೆಲ್ಲ ಇಲ್ವೇ ನಿನ್ನ ಜೊತೆಗೆ? ಅಲ್ಲ ಇದ್ದೀರಾ, ಇಲ್ಲ ಅಂತಲ್ಲ. ಏನೋ ನಮಗೆ ಇದೊಂಥರ ಹೊಸ ಅನುಭವ ಅಲ್ವಾ, ಅದಕ್ಕೆ ಒಂಥರ ಭಯ ಆಗ್ತೈತಿ. ಏನೋ ಬಿಡು, ನೋಡೋಣ. ಆ ಹುಡುಗಿ ಹಣೆ ಬರ್ದಾಗ ಏನೇನು ಬರ್ದವನ ದೇವರು ಯಾರಿಗೆ ಕಂಡವ್ರಿ. ಬಿಡ್ಕೊಂಡಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ನಿಮ್ಮ ಪುಷ್ಪಂಗೂ ಒಳ್ಳೆ ಗಂಡೆ ಸಿಗ್ತಾನೆ, ಇನ್ನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ. ಇನ್ನೇನಪ್ಪ, ನೀವೆಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಮನೆಗೆ ಗಂಡಿ ಕಡೆಯವ್ರು ಬರ್ತಾರೆ ನೋಡ್ಕೊಂಡು ಹೋಗೋಕ್ಕೆ. ಅವ್ರು ಬಂದು ನೋಡ್ಕೊಂಡು ಹೋದ್ಮೇಲೆ ಏನೇನಾಗುತ್ತೆ ಅಂತ ಎಲ್ಲ ತಿಳಿಸ್ತೀವಿ. ದಯವಿಟ್ಟು ನಮ್ಮ ವೀಡಿಯೋನ ಡೈಲಿ ನೋಡ್ತಾ ಇರಿ. ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡ್ರಿ. ನಮಸ್ಕಾರ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.